जैसे कि मैं यहाँ पर जो खड़ा हूँ ओल्ड उबली ईदगाह मैदान में, यहाँ पर जो है एक तरह का सूफ़ी संत कॉन्फ्रेंस होने जा रहा है। आइए जो जिस तरीके से यहाँ पर जो टेंट लगाया गया है, जो यहाँ पर इंतज़ाम किया गया है, हनुमंत नामी शख्स ने जो है इंतज़ाम किया है। आइए उनसे हम बात करेंगे कितने दिन में उन्होंने ये टेंट को लगाया, यहाँ पर जो है क्या क्या मामलात हुए, हर चीज़ को जानने की कोशिश करेंगे। हनुमंत और ಸ್ವಲ್ಪ ಹೇಳ್ರಿ, ಹೆಂಗೆ ಈ ಥರ ಮಾಡಿದ್ರಿ, ಏನು ಮಾಡಿದ್ರಿ ಅದ್ರ ಬಗ್ಗೆ? ಏನಿಲ್ಲ, ಇದು ಸಾಧು ಸಂತರು ಬರೋ ನಾಡು ಮತ್ತು ಇದು ಒಂದು ಒಳ್ಳೆಯ ಜಾಗ. ಈದ್ಗಾ ಮೈದಾನ ಅಂತಂದ್ರೆ ಒಂದು ಎಷ್ಟು ವರ್ಷದಿಂದ ಇದು ಮಾಡಾಕತ್ತೀರಿ? 23 ವರ್ಷದಿಂದ ಮಾಡ್ತಾ ಇದೆ. ಓಕೆ, ಇದು ಎಷ್ಟು ಸ್ಕ್ವೇರ್ ಫೀಟ್ನಾಗಿದೆ ಮಾಡಿದಿರಿ? ಟೋಟಲ್ 80,000 ಸ್ಕ್ವೇರ್ ಫೀಟ್ ಇದ್ರಿ. ಎಷ್ಟು ಜನ ಕುಂದ್ರಸ್ತಾರ ಸರ್ ಇಲ್ಲಿ? ಅಂದ್ರೆ ಊಟದ ಸೇರಿ ಅದು ಎಲ್ಲ ಸೇರಿ. ಓಕೆ, ಊಟದ್ದು ಇದು ಈ ಜಸ್ಟ್ ಈಗ ಇಲ್ಲಿ ಮುಂದೆ ಕುಂದಿರ್ತಾರಲ್ಲ, ಎಷ್ಟು ಜನ ಕುಂದಿರ್ತಾರೆ? 12,000 ಜನ ಕೂತಿರ್ತಾರೆ. 12,000 ಜನ ಇಲ್ಲಿ ಕುಂದಿರ್ತಾರ ನೀವು ಹೇಳ್ತಾ ಇದ್ದೀರಿ. ಓಕೆ, ನೀರು ಬರ್ತದ ಸರ್ ಇಲ್ಲಿ? ಇದು ಮಳಿ ಬರ್ತಲ್ಲ? ಮಳೆ ಬರ್ತಾ ಇದೆ. ಸತತವಾಗಿ ನಮಗೆ ಮಳೆ ಬಿಟ್ಟಿಲ್ಲ ಸರ್ ಇಲ್ಲಿ. ಮಳೆ ಸತತವಾಗಿದೆ. ನಾವು ಜರ್ಮನ್ ಟೆಂಟ್ ಹಾಕೋದ್ರಿಂದ ಇಲ್ಲಿ ಸೇಫ್. ಜನ ಕುತ್ಕೊಂಡವ್ರಿಗಾಗಲಿ, ಕಾರ್ಯಕ್ರಮ ನಡೆಯೋರಾಗಲಿ ಯಾವುದೇ ಏನು ತೊಂದರೆ ಇಲ್ಲ. ಓಕೆ, ಮಳಿ ಬರಂಗಿಲ್ಲ, ಒಂದು ಹಣಿನೂ ಬರಂಗಿಲ್ಲ. ಮಳೆ ಬಂದರೂ ನೀರು ಬರೋದಿಲ್ಲ, ಪೆಂಡಲ್ ಒಳಗೆ ನೀರು ಬರೋದಿಲ್ಲ. ನೀವು ಹೇಳಾಕತ್ತೀರಿ ಮಳಿ ಬಂದರೆ ಬರಲಿ, ನೋ ಪ್ರಾಬ್ಲಮ್, ಮಾತ್ರ ಪೆಂಡಾಲಲ್ಲಿ ನೀರು ಬರಂಗಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಇದು ಸತ್ಯ. ಓಕೆನಾ? ಸತ್ಯ. ಎಷ್ಟು ದಿನ ಆಯ್ತು ಸರ್ ಮಾಡೋಕೆ? 5 ದಿನ ಆಯ್ತು ರೀ ಕೆಲಸ. 5 ಡೇಸ್ನಾಗ ಇದು ಎಲ್ಲ ಕೆಲಸ ಮುಗಿಸ್ತೀರಿ? ಏನೇನು ಮಾಡಿದಿರಿ ಇಲ್ಲಿ? ನಾವು ಜರ್ಮನ್ ಟೆಂಟು, ಮ್ಯಾಟಿಂಗು, ಬ್ಯಾರಿಕೇಡಿಂಗ್, ಚೇರ್ಸ್ ಕವರ್, ಸೋಫಾ ಕವರ್, ಜಾಕ್ ಸ್ಟೇಜು, 40-100 ಜಾಕ್ ಸ್ಟೇಜು, ಅದನ್ನು 3 ಸ್ಟೆಪ್ ಮಾಡಿದ್ದೀವಿ. LED ವಾಲ್ ಒಂದು 10. ನಿಮ್ಮದು ಪೂರ್ತಿ ಹೆಸರೇನು ಸರ್? ನನ್ನ ಹೆಸರು ಹನುಮಂತ್ ಮಡಿವಾಳರ್ ಅಂತೇಳಿ. ಯಾವ ಊರು ಸರ್ ನಿಮ್ಮದು? ನಮ್ಮದು ಕುಂದಗೋಳ, ಇಲ್ಲೇ ಬಾಜು. ಕುಂದಗೋಳ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ಸರ್, ಮಾತಾಡಲಿಕ್ಕೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಓಕೆ.